ಜೈ ಹಿಂದ್ ಜಯ ಕರ್ನಾಟಕ ವಿಶೇಷ ಸಂಚಿಕೆ ಬಿಡುಗಡೆಗೆ ಸಿದ್ಧತೆ ಪೂರ್ವಭಾವಿ ಸಭೆ ಸಂಪನ್ನ. ಗದಗ ನಗರದ ನಗರಸಭೆ ಆವರಣದಲ್ಲಿ ಇರುವ ಅಂಬೇಡ್ಕರ್ ಮೂರ್ತಿ ಉದ್ಯಾನವನದಲ್ಲಿ ಈ ದಿನ ಕಾಮ ವತಿಯಿಂದ ಹೊರತರಲಾಗಿರುವ ಜೈ ಹಿಂದ್ ಜಯ ಕರ್ನಾಟಕ ವಿಶೇಷ ಸಂಚಿಕೆ ಜಿಲ್ಲಾ ಮಟ್ಟದ ಬಿಡುಗಡೆ ಕಾರ್ಯಕ್ರಮದ ಕುರಿತು ಮಹತ್ವದ ಪೂರ್ವಭಾವಿ ಸಭೆ ಜರುಗಿದೆ. ಕಾರ್ಯಕ್ರಮದ ದಿನಾಂಕ ಏಪ್ರಿಲ್ 26, 2026ರಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಸ್ಥಳ ಕಾರ್ಯಕ್ರಮವನ್ನು ಬಸವೇಶ್ವರ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು, ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಲು ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ವಿಶೇಷ ಸಂಚಿಕೆ ಕುರಿತು ರಾಜಕೀಯ ಶಾಸ್ತ್ರದ ಪ್ರಾಧ್ಯಾಪಕರು ಆದ ಬಸವರಾಜ ಪೂಜಾರ್ ಹಾಗೂ ಇನ್ನೋರ್ವ ಗಣ್ಯರು ಬೆಳಕು ಚೆಲ್ಲಿದ್ದಾರೆ. ಅತಿಥಿಗಳು ಈ ದಿನ ಕಾಮ್ ಸಂಸ್ಥಾಪಕರು ಆದ HV ವಾಸು ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಜಿಲ್ಲಾ ಮುಖಂಡರು ಆಶಯ ವ್ಯಕ್ತಪಡಿಸಿದರು. ಈ ದಿನ ಕಾಮ್ ಜಿಲ್ಲಾ ವರದಿಗಾರರು ಆದ ಶರಣಪ್ಪ ಸಂಗನಾಳ ಅವರು ಮಾತನಾಡಿ, ಈ ದಿನ ಕಾಮ್ ಪತ್ರಿಕೋದ್ಯಮದ ಆಶಯ, ಅದರ ಸಾಮಾಜಿಕ ಕಳಕಳಿ ಹಾಗೂ ಸಂಘಟನೆಗಳೊಂದಿಗೆ ಪತ್ರಿಕೆ ಹೊಂದಿರುವ ಬಾಂಧವ್ಯದ ಕುರಿತು ವಿವರಿಸಿದ್ದಾರೆ. ಸರಿಸುಮಾರು 120ರಿಂದ 150 ಜನ ಗಣ್ಯರು ಹಾಗೂ ಓದುಗರು ಪಾಲ್ಗೊಳ್ಳುವ ಈ ಕಾರ್ಯಕ್ರಮದಲ್ಲಿ 3 ಓದುಗರಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ವೇದಿಕೆ ಕಲ್ಪಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ನಗರದ ಗಾಂಧಿ ಸರ್ಕಲ್ ಹಾಗೂ ಕಾಲೇಜು ಮುಂಭಾಗದಲ್ಲಿ ಬ್ಯಾನರ್ಗಳನ್ನು ಅಳವಡಿಸಲು ನಿರ್ಧಾರ ಮಾಡಲಾಗಿದೆ. ಆಗಮಿಸಿದ ಅತಿಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಸಭೆಯಲ್ಲಿ ಹಿರಿಯ ದಲಿತ ಮುಖಂಡರು ಆದ ನಾರಾಯಣಸ್ವಾಮಿ, KH ಬೇಲೂರ, ಜಮಾತೆ ಇಸ್ಲಾಮಿಕ್ ಮುಖಂಡರು ಆದ ಯೂಸುಫ್ ಮಾನಿ, ದಲಿತ ಮುಖಂಡರು ಆದ ಪರಸು ಕಾಳೆ, ಅನಿಲ್ ಕಾಳೆ, ಶರೀಫ್ ಬಿಳಿಯಲ್ಲಿ, ಮುತ್ತು ಬಿಳಿಯಲ್ಲಿ, ಚೆಲುವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಆನಂದ ಶಿಂಗಾಡಿ, ಸಾಮಾಜಿಕ ಚಿಂತಕ ಸಂಗಮೇಶ್ ಹಾದಿಮನಿ, ಡಾಕ್ಟರ್ ರಾಮಚಂದ್ರ ಹಂಸನೂರು, ಸಾಲಿಡಾರಿಟಿ ಜಿಲ್ಲಾಧ್ಯಕ್ಷ ಯೂಸುಫ್ ಮುಲ್ಲಾ, ಅಕ್ಬರ್ ಹಾಗೂ ಕಾಸಿಂ ಸೇರಿ ಹಲವು ಗಣ್ಯರು ಭಾಗವಹಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ.